ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಾರ್ತ್ ಸಿಕ್ಕಿಮಿನ ಲಾಚುಂಗ್ ಹೋಗೋ ದಾರಿಯಲ್ಲಿ ಇದ್ದೀವಿ. ನೀವು ಈ ವಿಡಿಯೋ ಮುಂಚೆ ನೋಡಿರ್ಬೋದು, ಒಂದು ತುಂಬ ಸುಂದರವಾಗಿರುವಂಥ ಒಂದು ನದಿ ನೋಡಿದ್ರಿ. ಆ ನದಿ ಮೇಲ್ಗಡೆ ಸ್ವಲ್ಪದಲ್ಲಿ ನೀವು ಅಲ್ಲಿ ನೋಡ್ಬೋದು, ಒಂದು ಬ್ರಿಡ್ಜ್ ಹಾಫ್ ಕಟ್ಟಾಗಿದೆ. ತಾವು 2022ರಲ್ಲಿ ಒಂದು ಭಯಂಕರವಾದ ಪ್ರವಾಹ ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು. ತೀಸ್ತಾ ರಿವರು ಸಿಕ್ಕಿಮಲ್ಲಿ ಜನಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ ಅಂಥೇಳಿ. ನದಿ ಈಗ ನೀವು ನೋಡ್ತಾ ಇದ್ದೀರಾ, ಎಷ್ಟು ಶಾಂತವಾಗಿ ಹರಿತಾ ಇದೆ ಆ ನದಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ಕೆಳಗೆ ಹರಿತಾ ಇರೋ ನದಿ ಅಷ್ಟು ಮೇಲ್ಗಡೆ ಆ ನೀರು ಲೆವೆಲ್ ಅಷ್ಟು ಮೇಲ್ಗಡೆ ಬಂದು ಆ ಒಂದು ಗಟ್ಟಿಮುಟ್ಟಾಗಿರೋಂತಹ ಒಂದು ಬ್ರಿಡ್ಜು ಅರ್ಧ ಕಟ್ಟಾಗಿ ತೊಗೊಂಡೋಯ್ತು ಅಂತಂದರೆ ಎಷ್ಟು ಪ್ರವಾಹ ಫೋರ್ಸ್ ಇರ್ಬೋದು. ಅಕ್ಕಪಕ್ಕ ಇದ್ದಿದ್ದ ಮನೆಗಳು, ಹೋಟ್ಲುಗಳು, ರೆಸಾರ್ಟ್ಗಳು ಎಲ್ಲ ಅಸ್ತವ್ಯಸ್ತ. ರಾತ್ರಿ 3:30-4 ಗಂಟೆ ಬೆಳಗಿನ ಜಾವ ಆವಾಗ ಸಡನ್ನಾಗಿ ಬಂದಿದ್ದು, ಏನೂ ವಾರ್ನಿಂಗ್ ಇಲ್ಲ, ಏನೂ ಇಲ್ಲ. ಜನಕ್ಕೆ ಓಡೋಗೋದೋಗಲಿ, ಅದನ್ನು ಏನು ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಕೊಚ್ಕೊಂಡು ಎಲ್ಲೆಲ್ಲೋ ಸೇರಿಬಿಟ್ರು. ಅಂಥ ಭಯಂಕರವಾಗಿರೋ ಜಾಗ ಎಷ್ಟು ಶಾಂತವಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಅದೇ ಹೇಳ್ತಾರಲ್ಲ, ಪ್ರಕೃತಿನ ನಾವೆಷ್ಟು ಪ್ರೀತಿ ಮಾಡ್ತೀವಿ, ಪ್ರಕೃತಿನೂ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತೆ. ಪ್ರಕೃತಿನ ಈ ಥರ ಎಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಮರ ಕಡಿದು ಲ್ಯಾಂಡ್ ಸ್ಲೈಡ್ ಎಲ್ಲ ಮಾಡೋ ಥರ ಆದರೆ, ಪ್ರಕೃತಿನೂ ಅದೇ ಥರ ಪ್ರಕೋಪ ತೋರಿಸಿ ನಮ್ಮನ್ನು ಅದ್ರ ಮಡಿಲಲ್ಲಿ ತೊಗೊಂಬಿಡತ್ತೆ ನೋಡಿ. ನೋಡಿ ವೀಕ್ಷಕರೇ, ಆವಾಗಲೇ ತೋರಿಸಿದಂತಹ ಬ್ರಿಡ್ಜಿನ ಮತ್ತೊಂದು ಆ ಬ್ರಿಡ್ಜ್ ಮುರಿದೋಗಿದೆ ಅಂಥೇಳಿ ಮತ್ತೊಂದು ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವಿಲ್ಲಿ, ಇದು ಗಟ್ಟಿಮುಟ್ಟಾಗಿರುವಂತಹ ಮೆಟಲಲ್ಲಿ ಮಾಡಿರೋ ಬ್ರಿಡ್ಜು. ಈ ಬ್ರಿಡ್ಜಿನ ಇನ್ನೊಂದು ತುದಿ ಕಡೆಯಿಂದ ನೋಡಿ, ಅಲ್ಲಿ ನೀವು ದೂರದಲ್ಲಿ ನಿಮಗೆ ಸ್ವಲ್ಪ ಹೊಗೆ ಥರ ಕಾಣಿಸ್ತಿರ್ಬೋದು. ಅಲ್ಲಿ ಏನೋ ಬ್ಲಾಸ್ಟ್ ಆಗ್ತಾಯಿದೆ, ಮೋಸ್ಟ್ಲಿ ಆ ಲ್ಯಾಂಡನ್ನು ಸಮ ಮಾಡೋಕ್ಕೆ ಬ್ಲಾಸ್ಟ್ ಮಾಡ್ತಾಯಿದ್ದಾರೆ ಇರ್ಬೇಕು ಮೋಸ್ಟ್ಲಿ. ಬಟ್ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ, ನಮ್ಮ ಭಾರತದಲ್ಲೇ ಇಂಥ ಒಂದು ಜಾಗಗಳಿದ್ದಾವೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಟೂಂಗ್ ಬ್ರಿಡ್ಜ್. ಈ ಬ್ರಿಡ್ಜಿನ ಹೆಸರು ಟೂಂಗ್ ಬ್ರಿಡ್ಜ್, ಗ್ಯಾಂಗ್ಟಾಕ್ ಟು ಚುಂಗ್ತಾಂಗ್ ರೋಡ್, ಡೆಡಿಕೇಟೆಡ್ ಟು ದ ನೇಷನ್ ಬೈ ಶ್ರೀ ರಾಜನಾಥ್ ಸಿಂಗ್ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರ ಕಡೆಯಿಂದ ಅವರಿಗೆ ಡೆಡಿಕೇಟ್ ಮಾಡಿರೋವಂಥದ್ದು. ಇಲ್ಲಿ ಒಂದು ಖುಷಿಯಾದ ವಿಷಯ ನಾವು ಕೇಳಿದ್ದು ಇಲ್ಲಿ ಸಿಕ್ಕಿಮಲ್ಲಿ ಅಂತ ಅಂದರೆ, ಇಲ್ಲಿ ನಾರ್ತ್ ಸಿಕ್ಕಿಮಲ್ಲಿ ಅಥವಾ ನಥುಲಾ ಬಾರ್ಡ್ರಲ್ಲಿ ಅಥವಾ ಏನೇ ಬಾರ್ಡ್ರಲ್ಲ, ಇಡೀ ಸಿಕ್ಕಿಮಲ್ಲಿ ಇದು ಎಷ್ಟು ಸೆನ್ಸಿಟಿವ್ ಏರಿಯಾ ಅಂತ ಅಂದರೆ, ಎಲ್ಲಿ ಏನೇ ತೊಂದರೆ ಆದರೂ, ಬ್ರಿಡ್ಜು ಕೊಲ್ಯಾಪ್ಸ್ ಆಗಿ, ಲ್ಯಾಂಡ್ ಸ್ಲೈಡ್ ಆಗಿ ಏನೇ ಆದರೂ, ನಮ್ಮ ಅಲ್ಲಿ ಆ ಕರೆಗೆ ಹೋಗುವಂತಹ ಮೊದಲನೇ ಒಂದು ಸಂಸ್ಥೆ ಅಂದರೆ ನಮ್ಮ ಭಾರತ ಸೈನಿಕರದು. ಅದೇನು ತೊಂದರೆ ಆದರೂ ಕೂಡ ತಕ್ಷಣ ಗಂಟೆಗಳಲ್ಲಿ ಅವ್ರು ಬಂದು ಏನು ಜನಜೀವನ ಅಸ್ತವ್ಯಸ್ತ ಆಗಿದೆ ಅಡ್ರೆಸ್ ಮಾಡಿ, ಅದು ಆಲ್ಟರ್ನೇಟ್ ಬ್ರಿಡ್ಜ್ ಕಟ್ಟೋದಾಗಲಿ, ಜನರಿಗೆ ಸಹಾಯ ಮಾಡೋದಾಗಲಿ, ರೆಸ್ಕ್ಯೂ ಆಪರೇಷನ್ ಮಾಡೋದಾಗಲಿ, ಇಲ್ಲಿ ಮೇಯ್ನ್ ಹೆಲ್ಪಿಂಗ್ ಹ್ಯಾಂಡ್ ಮೇಯ್ನ್ ಇರೋದಂತ ಅಂದರೆ ನಮ್ಮ ಭಾರತದ ಸೈನಿಕರು. ಜೈ ಜವಾನ್ ಜೈ ಕಿಸಾನ್. ಇಲ್ಲಿ ನೋಡಿ, ಆ ನದಿಯ ಮತ್ತೊಂದು ಚಿತ್ರ. ಎಲ್ಲ ಮುಳುಗೋಗಿದ್ದು. ಈ ನದಿ ಶುರುವಾಗೋದು ಚೈನಾ ಕಡೆಯಿಂದ. ಚೈನಾದಲ್ಲಿ ಶುರುವಾಗಿ ಸಿಕ್ಕಿಮಲ್ಲಿ ಬಂದು ಡಾರ್ಜಿಲಿಂಗಿಗೆ ಕನೆಕ್ಟ್ ಆಗಿ ವೆಸ್ಟ್ ಬೆಂಗಾಲಿಗೆ, ಆಮೇಲೆ ಬಾಂಗ್ಲಾದೇಶಲ್ಲಿ ಕೊನೆ ಆಗತ್ತೆ ಇದು. ಬಟ್ ಆ ಒಂದು ಪ್ರವಾಹ ಬಂದಾಗ ಅಸ್ತವ್ಯಸ್ತ ಆಗಿದ್ದು ಎಲ್ಲ ಕಡೆ, ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲಿಂದ ಹಿಡಿದು ಸಿಕ್ಕಿಮಿಂದ ಹಿಡಿದು ಬಾಂಗ್ಲಾದೇಶ ಎಲ್ಲ ಕಡೆ ಅಸ್ತವ್ಯಸ್ತ ಆಗಿತ್ತು. ಯಾವ ಸಂದರ್ಭದಲ್ಲಾದರೂ ಅಡ್ಡಿಲ್ಲ. ಈ ಕಲ್ಲು ಉದ್ರಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದಾದ್ಮೇಲೆ ಒಂದು ನಮ್ಮ ಮನೆ ದೇವರೇ ಕಾಪಾಡ್ತಿದ್ದ ನಮಗೆ. ಅಲ್ಲ ನೋಡಿ, ಈ ಥರ ದುರ್ಗಮ ಸ್ಥಳ, ಅದು ಮನೆ ಇದೆಯಲ್ಲ ಅಲ್ಲಿ ಮೇಲೆ, ಆ ಮನೆ ನಮಗೆ ಪ್ರವಾಹ ಬಂದಿದ್ದ ಬಗ್ಗೆ ಹೇಳಿದ್ನಲ್ಲ, ಆ ಪ್ರವಾಹ ಆ ಮೂಲೆ ತನಕನೂ ಮುಟ್ಟಿರತ್ತೆ ಆಲ್ಮೋಸ್ಟ್.